ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗಳು ನ್ಯೂ ದೆಹಲಿಯ ಏರ್ಪೋರ್ಟ್ನಲ್ಲಿ ಆಗಿದ್ದು, ಬೇಗ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಈ ಹುದ್ದೆಗಳು ಅಪ್ರೆಂಟಿಸ್, ಗ್ರ್ಯಾಜುಯೇಟಿ, ಡಿಪ್ಲೊಮೊ, ITI, NR ಓದಿರುವಂಥ ಅಭ್ಯರ್ಥಿಗಳೇ ಆಗಿದ್ದು, ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಬೇಕು ಅಂತಿರೋರು ಪ್ಲೀಸ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ, ಹಾಗೆ ಬೇಗ ಅರ್ಜಿ ಸಲ್ಲಿಸಿ. ಹಾಗೆ ಈ ಏರ್ಪೋರ್ಟ್ನ ಹುದ್ದೆಯು ಬರೀ ದೆಹಲಿಯಲ್ಲಿ ಮಾತ್ರ ಅಲ್ಲದೆ ಚಂಡೀಗಢ, ದೆಹಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಲೇಹ್ ಲಡಾಖ್, ಮಧ್ಯಪ್ರದೇಶ್, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಈ ಎಲ್ಲ ಭಾಗದಲ್ಲೂ ಇದ್ದು ಅಪ್ರೆಂಟಿಸ್ನ ಹುದ್ದೆಗಳಾಗಿರುತ್ತವೆ. ಇನ್ನು ಈ ಹುದ್ದೆಗಳು ಸಿವಿಲ್ ಇನ್ ಡಿಗ್ರಿ, ಸಿವಿಲ್ ಇನ್ ಡಿಪ್ಲೊಮೊ, ಎಲೆಕ್ಟ್ರಾನಿಕ್ ಇನ್ ಗ್ರ್ಯಾಜುಯೇಷನ್, ಎಲೆಕ್ಟ್ರಿಕಲ್ ಇನ್ ಡಿಪ್ಲೊಮೊ, ಎಲೆಕ್ಟ್ರಾನಿಕ್ಸ್ ಇನ್ ಗ್ರ್ಯಾಜುಯೇಷನ್, ಎಲೆಕ್ಟ್ರಿಕ್ಸ್ ಇನ್ ಡಿಪ್ಲೊಮೊ. ಮೊದಲನೇದಾಗಿ 7 ಹುದ್ದೆ, ಆಮೇಲೆ 26 ಹುದ್ದೆ, ಆಮೇಲೆ 6 ಹುದ್ದೆ, ಆಮೇಲೆ 25 ಹುದ್ದೆ, ಆಮೇಲೆ 6, ಆಮೇಲೆ 25 ಇಷ್ಟು ಹುದ್ದೆಗಳು ಖಾಲಿ ಇದ್ದು, ಇನ್ನು ಟೈಮ್ ಆಫ್ ಡ್ಯೂರೇಷನ್ನ ಟ್ರೈನಿಂಗು 1 year ಆಗಿದ್ದು, ಇನ್ನು ಮಂತ್ಲಿ ಸ್ಟಿಪೆಂಡೆಂಟು ಗ್ರ್ಯಾಜುಯೇಟಿ ಡಿಗ್ರಿ ಆಗಿರುವಂಥ ಅಪೆಂಡಿಸ್ಟ್ಗೆ 15,000, 10,500 ಪ್ಲಸ್ AA ಶೇರ್ಸ್ 4,500 ಆಗಿದ್ದು, ಗೌರ್ಮೆಂಟ್ ಶೇರ್ಸ್ ಥ್ರಾಟ್ಸ್ ಡೈರೆಕ್ಟ್ ಬೆನಿಫಿಟಿ ಟ್ರಾನ್ಸಾಕ್ಷನ್ ಮೂಲಕ ನಿಮಗೆ ತಲುಪುತ್ತದೆ. ಟೆಕ್ನಿಕಲ್ ಡಿಪ್ಲೊಮೊ ಅಪ್ರೆಂಟಿಸ್ನ ಹುದ್ದೆಗೆ 12,000 ಹಾಗೂ 8,000 ಆಗಿರುತ್ತದೆ. ಇನ್ನು ನಿಮ್ಮ ಅಪ್ರೆಂಟಿಸ್ನ ಟ್ರೈನಿಂಗ್ಗಳು ಆದಮ್ಪುರ್, ಅಲಿಘಾ, ಅಯೋಧ್ಯ, ಬರೇಲಿಯಾ, ಬೈಕನೇರ್, ಚಿತ್ರಕೂಟ್, ಡೆಹ್ರಾಡೂನ್, ಫರೂಖಾಬಾದ್, ಆಗ್ರಾ, ಅಮೃತ್ಸರ್, ಅಜಾಮ್ಗಢ್, ಬಠಿಂಡಾ ಹಾಗೂ ಕ್ಯಾಟಕ್ಗಳಲ್ಲಿ ಇಷ್ಟು ಜಾಗಗಳಲ್ಲಿ ನಿಮ್ಮ ಟ್ರೈನಿಂಗ್ಗಳು ಇರುತ್ತವೆ. ಇನ್ನು 7ನೇ ಹುದ್ದೆಯಾಗಿ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಗ್ರ್ಯಾಜುಯೇಷನ್, ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪ್ಲೊಮೊ, ಏರೋನಾಟಿಕ್ಸ್, ಏರೋಸ್ಪೇಸ್, ಏರೋಕ್ರಾಫ್ಟ್ ಮೇಂಟೆನೆನ್ಸ್ ಇನ್ ಗ್ರ್ಯಾಜುಯೇಷನ್, ಏರೋಸ್ಪೇಸ್, ಏರೋನಾಟಿಕ್ಸ್, ಏರೋಕ್ರಾಫ್ಟ್ಸ್ ಮೇಂಟೆನೆನ್ಸ್ನ ಡಿಪ್ಲೊಮೊ, ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ITI, ಸ್ಟೆನೋ ITI, ಮೆಕ್ಯಾನಿಕಲ್ ಆಟೋಮೊಬೈಲ್ ಗ್ರ್ಯಾಜುಯೇಷನ್, ಮೆಕ್ಯಾನಿಕಲ್ ಆಟೋಮೊಬೈಲ್ ಡಿಪ್ಲೊಮೊ. ಒಟ್ಟು 14 ವಿವಿಧ ಹುದ್ದೆಗಳು ಇದ್ದು 197 ಹುದ್ದೆಗಳು ಖಾಲಿ ಇವೆ. ಹಾಗೆ ಟ್ರೈನಿಂಗ್ನ ಜಾಗಗಳು ಅದಷ್ಟಲ್ಲದೆ ಪುರ್ಸಟ್ಗಾನ್, ಗೋರಖ್ಪುರ್, ಗೋಲಾನೋನ್, ಹಿಂಡೋನ್, ಜೈಪುರ್, ಜೈಸಲ್ಮೇರ್, ಜಮ್ಮು, ಜೋಧ್ಪುರ್, ಕಂಗಾರಾ, ಕಾನ್ಪುರ್, ಖಜುರಾಹೋ, ಕಾಶಾಗರ್, ಕಲ್ಲು, ಕಾಶಿನಗರ್, ಲೇಹ, ಲಕ್ನೋ, ಲುಧಿನಾ, ಮೀರತ್, ಮುರಾದಾಬಾದ್, ಪಾಟ್ನಾಗರ್, ಪಠಾನ್ಕೋಟ್, ಚಿತ್ತೋರ್, ಪ್ರಯಾಗ್ರಾಜ್, ಸಫ್ದರ್ಜಂಗ್, ಶಾವಂತಿ, ಸಿಮ್ಹಲ, ಶ್ರೀನಗರ್, ಉದಯ್ಪುರ್, ವಾರಾಣಸಿ ಇವೆಲ್ಲ ಜಾಗಗಳಲ್ಲಿ ಟ್ರೈನಿಂಗ್ ಇರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಆ ಗ್ರೂಪ್ ಕೂಡ ಜಾಯ್ನ್ ಆಗಿ. ಗ್ರೂಪ್ನ ಲಿಂಕನ್ನು ನಮ್ಮ ಯೂಟ್ಯೂಬ್ನ ಬಯೋದಲ್ಲಿ ನೀಡಿರಲಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25 ಡಿಸೆಂಬರ್ 2024 ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್, ಡಿಪ್ಲೊಮೊ ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ITI ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವರು ಇಂಡಿಯನ್ ಆಗಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಕಂಪ್ಲೀಟಾಗಿ ಡಿಗ್ರಿ ಅಥವಾ ಡಿಪ್ಲೊಮೊ ಕಂಪ್ಲೀಟಾಗಿ ಮುಗಿಸಿರಬೇಕಾಗುತ್ತದೆ. ಮತ್ತು 2020 ಅಥವಾ 20 ನಂತರ ಮುಗಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಆಗಿರುತ್ತಾರೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 26 ವರ್ಷದ ಅಥವಾ ಇನ್ನೂ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು,
ಹಾಗೂ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. SC ST OBC PWB ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಆಗಲು ನಿಮ್ಮ ಪರ್ಸೆಂಟೇಜ್ ಹಾಗೂ ಮಾರ್ಕ್ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಈ ಹುದ್ದೆಗೆ ಸೆಲೆಕ್ಷನ್ ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂಗೆ ಕರೆ ನೀಡಲಾಗುತ್ತದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತದೆ. ಫೈನಲ್ ಸೆಲೆಕ್ಷನನ್ನು ಇಂಟರ್ವ್ಯೂ ಮತ್ತು ವೆರಿಫಿಕೇಷನ್ ಡಾಕ್ಯುಮೆಂಟ್ನ ಆಧಾರದ ಮೇಲೆ ಮತ್ತು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಲಾಗುತ್ತದೆ. ಮತ್ತು ಈ ಹುದ್ದೆಗೆ ಯಾವುದೇ ಅಪ್ಲಿಕೇಶನ್ ಶುಲ್ಕ ಇರುವುದಿಲ್ಲ ಮತ್ತು ಇಂಟರ್ವ್ಯೂ ಇಂಗ್ಲೀಷ್ ವರ್ಷನ್ನಲ್ಲಿ ಇದ್ದು ನಿಮ್ಮ ಕಮ್ಯುನಿಕೇಷನನ್ನು ನೋಡುತ್ತಾರೆ. ಹಾಗೆ ಈ ವಿಡಿಯೋದ ನೋಟಿಫಿಕೇಷನ್ ಏನಾದರೂ ನಿಮಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನಮ್ಮ ಗ್ರೂಪ್ಗಳಲ್ಲಿ ಕಮೆಂಟ್ ಮಾಡಿ ನಿಮಗೆ ನೋಟಿಫಿಕೇಷನನ್ನು ಕಳಿಸಿಕೊಡಲಾಗುವುದು. ಹಾಗೆ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹುದ್ದೆ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ರಿಜಿಸ್ಟರ್ ಇದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.